ಅದು ಜಾಸ್ತಿ ಏನು ತಿಂದಿಲ್ಲ, ಮುಖ ಮಾತ್ರ. ಟೈಮ್ ಸುಮಾರು ಮಧ್ಯರಾತ್ರಿ 12:30 ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ರಿ, ಹುಲಿ ಕಾರ್ಯಾಚರಣೆ ಮಾಡಿ ಒಬ್ಬ ರೈತನ ಹುಲಿ ಯಾವ ಥರ ದಾಳಿ ಮಾಡಿ ಸಾಯಿಸಿತ್ತು ಅಂತ. ಅದಾಗಿ 2 ದಿನಕ್ಕೆ ಇನ್ನೊಬ್ಬ ರೈತನ ದಾಳಿ ಮಾಡಿ ಸಾಯಿಸಿದೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ವಿಡಿಯೋ, ಹಬ್ಬ ಅದನ್ನ ನಿಮಗೆ ತೋರ್ಸೋದಕ್ಕಾಗ್ತಾ ಇಲ್ಲ. ಅಷ್ಟೊಂದು ಭೀಕರವಾಗಿ, ಅಷ್ಟೊಂದು ಕ್ರೂರವಾಗಿ ಅಟ್ಯಾಕ್ ಮಾಡಿ ಸಾಯಿಸಿದೆ. ತುಂಬಾ ಜನ ನಿನ್ನೆಯಿಂದನೂ ಮೆಸೇಜು ಮತ್ತೆ ವಿಡಿಯೋಗಳನ್ನ ಕಳಿಸೋದಾಗ್ಲಿ ಪ್ರತಿಯೊಂದು ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಮಾತಾಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಇವಾಗ ಎಲ್ಲಿದ್ದೀನಿ ಅಂತ ಹೇಳ್ಬಿಡ್ತೀನಿ. ನಾನು ಇವಾಗ ಇರೋದು ಇಲ್ಲಿ ನೋಡ್ರಿ, ನಮ್ಮ ಕ್ಯಾಂಪಲ್ಲಿ ಇದ್ದೀನಿ. ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನಮ್ಮ ಕ್ಯಾಂಪನ್ನ. ಇವಾಗ 20 ದಿನದಲ್ಲಿ 3 ಜನನ ಅಟ್ಯಾಕ್ ಮಾಡಿರೋದು. ಅದರಲ್ಲಿ 2 ತೀರೋಗಿದ್ದಾರೆ, ಒಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಫಸ್ಟು ಅಟ್ಯಾಕ್ ನಡೆದಾಗ ಆ ಹುಲಿನ ಹಿಡಿದ್ರು. ಅದಾಗಿ 4 ದಿನಕ್ಕೆ ಇನ್ನೊಬ್ಬ ರೈತನ ಅಟ್ಯಾಕ್ ಮಾಡಿ ಅವರನ್ನ ಸಾಯಿಸೇ ಬಿಟ್ಟಿದೆ. ಆ ಹುಲಿನೇ ಬೇರೆ ಇರಬೇಕು, ಈ ಹುಲಿನೇ ಬೇರೆ ಇರಬೇಕು ಅಂದ್ಬಿಟ್ಟು ಈ ಹುಲಿನೂ ಹಿಡಿಸಿದ್ರು. ಓಕೆ, ಈ ಹುಲಿನೂ ಹೋಯ್ತು, ಇನ್ನು ಬರಲ್ಲ ಹುಲಿ ಅಂತ ಇದ್ರು. ಬಟ್ ಆದರೆ ಅದಾಗಿ 2 ದಿನಕ್ಕೆ ಇವಾಗ ಇನ್ನೊಬ್ಬರನ್ನ ಹಿಡಿದಿದೆ. ಇವತ್ತಾಗಿರೋದು ಬೆಳಿಗ್ಗೆ ಫೋಟೋ ಎಲ್ಲ ಕಳಿಸಿದ್ರು. ಅದನ್ನ ನೋಡಕ್ ಆಗ್ತಾ ಇಲ್ಲ, ಅದನ್ನ ನಿಮ್ಗೆ ವಿಡಿಯೋದಲ್ಲೂ ಹಾಕೋದಕ್ಕಾಗಲ್ಲ. ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಅದನ್ನ ಬ್ಲಡ್ಡು ಮತ್ತೆ ಈ ತರ ಫೋಟೋಸ್ ಅಥವಾ ವಿಡಿಯೋಸ್ಗಳನ್ನ ಹಾಕಾಗಿಲ್ಲ. ಸೊ ಅದರಿಂದ ನಾನು ಹಾಗೆ ಹೇಳ್ತಾ ಇದ್ದೀನಿ. ಸೊ ನೋಡಕ್ ಆಗಲ್ಲ, ನೀವು ಆ ತರ ಅಟ್ಯಾಕ್ ಮಾಡಿದೆ ಆ ಹುಲಿ. ಇಲ್ಲಿ ಏನಾಗಿದೆ ಅಂದ್ರೆ, ಆ ಒಂದೇ ಹುಲಿ ಈ 3 ಸೀಟ್ನು ಅಟ್ಯಾಕ್ ಮಾಡ್ತಾ, ಅಥವಾ ಒಬ್ಬೊಬ್ರನ್ನು ಬೇರೆ ಬೇರೆ ಹುಲಿಗಳು ಬಂದು ಅಟ್ಯಾಕ್ ಮಾಡಿದ್ವಾ? ಇಲ್ಲಿ ಕಾರ್ಯಾಚರಣೆ ಮಾಡಿ ಹಿಡ್ಕೊಂಡು ಹೋಗಿರೋ ಹುಲಿಗಳು ಯಾವುದು, ಅಥವಾ ಹಿಡ್ದಿರೋ ಹುಲಿಗಳೇ ಬೇರೆನಾ, ಇಲ್ಲಿ ಕಾರ್ಯಾಚರಣೆ ಮಾಡಿ ಹಿಡ್ಕೊಂಡು ಹೋಗಿರೋ ಹುಲಿಗಳೇ ಬೇರೆನಾ? ನಮ್ಗೆ ಇವಾಗ ಕನ್ಫ್ಯೂಸ್ ಆಗ್ತಾ ಇದೆ. ಆ ಊರಿನ ಜನಗಳು ಹೇಳೋದೇನಂದ್ರೆ, ಫಸ್ಟ್ ಸಲ ಕಾರ್ಯಾಚರಣೆ ಮಾಡಿದ್ರಲ್ಲ ಹುಲಿ ಕಾರ್ಯಾಚರಣೆ, ಆವಾಗ ಹುಲಿನ ತೋರಿಸ್ಲೇ ಇಲ್ವಂತೆ. ಸೊ ಅದಕ್ಕೆ ಊರ್ ಜನಗಳಿಗೆಲ್ಲ ಏನು ಡೌಟ್ ಅಂದ್ರೆ, ಇವರು ಹುಲಿ ಕಾರ್ಯಾಚರಣೆನೇ ಮಾಡಿಲ್ಲ, ಸುಮ್ಮನೆ ಹುಲಿ ಕಾರ್ಯಾಚರಣೆ ಮಾಡ್ದಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅವರೇ ಹುಲಿನ ತಗೊಬಂದು ಮತ್ತೆ ಆ ಹುಲಿನೇ ಕಾರ್ಯಾಚರಣೆ ಮಾಡಿದ್ವಿ ಅನ್ಬಿಟ್ಟು ತಗೊಂಡೋದ್ರು ಅಂತ ಇವ್ರು ಡೌಟ್. ಒಂದು ಮಾಡಿದ ತಪ್ಪೇನಂದ್ರೆ ಯಾರಿಗೂ ಹುಲಿ ತೋರಿಸಿಲ್ಲ, ಕೆಲವ್ರಿಗೆ ಬೇಕಾದ್ರೂ ತೋರ್ಸ್ಕೊಂಡು 3 ಜನಕ್ಕೆ ತೋರ್ಸಾರ ಅಷ್ಟೇ. ಅದ್ಬಿಟ್ಟು ಸುಮ್ನೆ ಹುಲಿ ಹಿಡ್ದವನಿ ಅಂತ ಅನ್ಸ್ಕೋಬೇಕು ಅವ್ರ ಅಷ್ಟೇ. ಹಂಗೆ ತೋರ್ಸಿರೋದು, ಯಾರಿಗೂ ಹುಲಿ ತೋರ್ಸಿಲ್ಲ ಕರೆಕ್ಟ್ ಆಗಿ. ತೋರ್ಸಂತೆ ಅವರು ಈ ಕಾರ್ಯಾಚರಣೆ ಮಾಡಿದಾರೆ, ಯಾರು ಕರೆಕ್ಟ್ ಆಗಿ ತೋರ್ಸಿಲ್ಲ. ತುಂಬಾ ಜನ ಕೇಳ್ತಾ ಇದ್ರಿ, ಹುಲಿ ಕಾರ್ಯಾಚರಣೆ ಮಾಡುವಾಗ ಏನಕ್ಕೆ ಅಷ್ಟು ಜನ ಹೋಗ್ತೀರಾ? ಅಷ್ಟು ಜನ ಬೇಕಲ್ಲ, ನಂಬಿಕೆ ಬೇಕಲ್ಲ, ನಂಬಿಕೆ ಬರಬೇಕು. ಮತ್ತೆ ಅದು ರೈತರ ಕಣ್ಣೆದ್ರೆ ಆಗಬೇಕು ಅವರು ಹುಲಿ ಹಿಡಿಯೋದು. ಸುಮ್ಮನೆ ಇವಾಗ ಏನೋ ಬೆಳಗ್ಗೆಲ್ಲ ಸುತ್ತಾಡ್ಬಿಟ್ಟು ಕತ್ಲಾದ್ಮೇಲೆ ಹುಲಿ ಸಿಕ್ತು ನಾವು ಕಾರ್ಯಾಚರಣೆ ಮಾಡಿದ್ವಿ ಅಂದ್ಬಿಟ್ಟು ಹಿಡ್ಕೊಂಡೋದ್ರೆ ಹಂಗಲ್ಲ. ಸೊ ಆ ಹುಲಿನ ತೋರಿಸ್ಬೇಕು ಎಲ್ರಿಗೂ, ಜನರ ಮುಂಚೆರಿ ಅವರ ಕಣ್ಣೆದ್ರೆ ಕಾರ್ಯಾಚರಣೆ ಅಂದರೆ ಕಾರ್ಯಾಚರಣೆ ಮಾಡಲಿ, ಹುಲಿನ ಹಿಡಿದ್ವಿ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಅದಕ್ಕಾಗಿ ಲಾಸ್ಟ್ ನಾವು ಕೇಜ್ ಅವ್ರು ತಗೊಬಂದಿರೋ ಕೇಜ್ ಆಗಲಿ, ಹುಲಿ ಬೋನನ್ನೆಲ್ಲ ಚೆಕ್ ಮಾಡಿ ಅಲ್ಲಿ ಹುಲಿ ಇದೆಯಾ ಇಲ್ವಾ ಎಲ್ಲ ಖಾಲಿ ಬೋನನ್ನು ನೋಡಿ ಮತ್ತೆ ಹುಲಿ ಕಾರ್ಯಾಚರಣೆ ಮಾಡಿ ಹುಲಿನ ಕಾರ್ಯಾಚರಣೆ ಮಾಡಿ ಹಿಡಿದ್ರು. ಬಟ್ ಅಲ್ಲೇನು ಮುಳ್ಳೂರಿಗೆ ಹೋಗಿದ್ವಿ ನಾವು, ಅಲ್ಲಿ ಸಿಕ್ಕಲಿಲ್ಲ ಹುಲಿ. ಅಲ್ಲಿಂದ ಒಂದು ಸ್ವಲ್ಪ ದೂರ ಬೇರೆ ಕಡೆ ಸಿಕ್ಕಿರೋದು. ಬಟ್ ಹುಲಿಗಳು ಆ ಕಡೆ ಈ ಕಡೆ ಹೋಗ್ತಿರ್ತಾವಲ್ಲ, ಸೊ ಅದೇ ಹುಲಿ ಅಂತ ನಾವು ಅನ್ಕೊಂಡಿದ್ವಿ. ನಂಜನಗೂಡು ತಾಲೂಕು ಏನಿದೆ ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೇ ಆ ಹುಲಿ ಓಡಾಡ್ತಾ ಇದೆ. ಬಟ್ ಒಂದೇ ಹುಲಿನೋ ಸಿಕ್ಕಾಬಟ್ಟೆ ಯಾಕೆ ಇಷ್ಟು ಹುಲಿಗಳು ನಮ್ಮ ರೈತರನ್ನ ಅಟ್ಯಾಕ್ ಮಾಡ್ತಾ ಇದಾವೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಅಲ್ಲಿ ರೈತರೆಲ್ಲ ಹೇಳೋದೇನಂದ್ರೆ, ಈ ಬಂಡೀಪುರ ಸೈಡ್ ಎಲ್ಲ ಸಫಾರಿಗಳು ಜಾಸ್ತಿ ಆಗಿದೆ. ಆ ಸಫಾರಿಗೆ ಜನಗಳು ಹೋಗೋದ್ರಿಂದ ಆ ಪ್ರಾಣಿಗಳು ಎದ್ರಿ ಊರ್ ಕಡೆ ಬರ್ತಾ ಇದಾವೆ ಅಂತ. ನಮ್ಮ ಆಸೆಗೋಸ್ಕರ ಕಾಡಿಗೆ ಹೋಗಿ ಅವುಗಳನ್ನ ಡಿಸ್ಟ್ರಾಕ್ಟ್ ಮಾಡಿ ಊರ್ ಕಡೆಗೆ ಬರೋ ತರ ಮಾಡಿ ಈ ತರ ರೈತರನ್ನ ಕೊಲ್ಲೋ ತರ ಆದ್ರೆ ಅಂತ ಸಫಾರಿ ಬೇಕಾಗೇ ಇಲ್ವಲ್ಲ. ಇದನ್ನ ನಮ್ಮ ರೈತ ಸಂಘದಿಂದ ಎಲ್ಲ ಕಡೆ ಚರ್ಚೆ ಮಾಡಿದೀವಿ. ಉಸ್ತುವಾರಿ ಸಚಿವರು ಮತ್ತೆ DC ಆಫೀಸ್ಗಳಲ್ಲಿ ಎಲ್ಲ ಚರ್ಚೆ ಮಾಡಿದೀವಿ. ನೋಡೋಣ ಏನ್ ಮಾಡ್ತಾರೆ ಮುಂದೆ, ನೋಡ್ಬೇಕು. ಇದೊಂದೇ ಕಾರಣನ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಹುಲಿಗಳು ಕಾಡಿಂದ ಊರಿಗೆ ಬರೋದಕ್ಕೆ ಹಲವಾರು ಕಾರಣಗಳಿದಾವೆ. ಅದರಲ್ಲಿ ಆ ಹುಲಿಗೆ ಏನಾದರೂ ವಯಸ್ಸಾಗಿದ್ರೆ ಅಲ್ಲಿ ಕಾಡಲ್ಲಿ ಅದಕ್ಕೆ ಬೇಟೆ ಸಿಗ್ತಾ ಇರಲ್ಲ. ಹಾಗಾಗಿ ಊರ್ ಕಡೆ ಸಣ್ಣ ಪುಟ್ಟ ಜಾನುವಾರುಗಳು ಅಂಥವನ್ನ ಹುಡ್ಕೊಂಡು ಊರ್ ಸೈಡ್ಗೆ ಬರ್ತವೆ. ಬಿಟ್ರೆ ಈ ಹೆಣ್ಣುಲಿಗಳು ಮರಿಗಳನ್ನ ಹಾಕೋದಕ್ಕೆ ಅವುಗಳ ಸೇಫ್ಟಿಗೋಸ್ಕರ ಊರ್ ಕಡೆ ಯಾವುದಾದ್ರೂ ಹುಲ್ಲುಗಾವಲು ಅಥವಾ
ಒಂದು ಸ್ವಲ್ಪ ಕಾಡು ಥರನೇ ಇರುತ್ತಲ್ಲ ಅಂಥ ಜಾಗಗಳಿಗೆ ಬಂದು ಆ ಮರಿನ ಹಾಕಿ ಸ್ವಲ್ಪ ದೊಡ್ಡದಾಗ ತನಕನೂ ಅಲ್ಲಿ ಇರಿಸಿ ಮತ್ತೆ ಕಾಡಿಗೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಕಾಡಲ್ಲಿ ಬೇರೆ ಪ್ರಾಣಿಗಳ ಕಾಟ, ಬೇರೆ ಕಾಡು ನಾಯಿಗಳಾಗಿರ್ಬೋದು ಅಥವಾ ಬೇರೆ ಹುಲಿನೇ ಆಗಿರ್ಬೋದು, ಚಿರತೆಗಳಾಗಿರ್ಬೋದು, ಆ ಹೆಣ್ಣುಲಿ ಬೇರೆ ಕಡೆ ಬೇಟೆ ಆಡೋದಕ್ಕೆ ಹೋದಾಗ ಬೇರೆ ಯಾವುದಾದ್ರೂ ಪ್ರಾಣಿ ಬಂದು ಆ ಮರಿಗಳನ್ನು ಸಾಯಿಸ್ಬೋದು, ತಿನ್ಕೋಬೋದು ಅನ್ನೋ ಭಯಕ್ಕೋಸ್ಕರ ಈ ಥರ ಊರ್ ಸೈಡಿಗೆ ಬಂದು ಸೇಫ್ಟಿ ಹುಡುಕ್ತಾವ ಅಷ್ಟೇ. ಅವು ಇಲ್ಲಿ ಹಿಡ್ದಿರೋ ಪ್ರಕಾರ ಸುಮಾರು ಡ್ರೋನ್ ಶಾಟಲ್ಲೂ ನಾವು ನೋಡಿದೀವಿ, ಹೆಣ್ಣುಲಿ ಒಂದು 4 ಮರಿಗಳು ಕೂಡ ಇದ್ವು. ಸಾಮಾನ್ಯವಾಗಿ ಹುಲಿಗಳು ಮನ್ಸರನ್ನ ತನ್ನ ಬೇಟೆ ಅಂತ ಅನ್ಕೊಳ್ಳೋದೇ ಇಲ್ಲ. ಗಂಡು ಹುಲಿಗಳು ಸಾಮಾನ್ಯವಾಗಿ ಬರಲ್ಲ ಮನ್ಸರ ಮೇಲೆ. ಈ ಹೆಣ್ಣುಲಿಗಳು ಏನಕ್ಕೆ ಬರ್ತಾ ಇದಾವೆ ಅಂದ್ರೆ, ಅದು ನೋಡಿ ಈ 3 ಜನ ರೈತರ ಮೇಲೆ ಹುಲಿ ದಾಳಿ ಏನಾಗಿದೆ, 3 ಜನನು ತಿಂದಿಲ್ಲ, ಹಿಡಿದು ಅಟ್ಯಾಕ್ ಮಾಡಿ ಹೋಗಿದೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ತಿನ್ನೋದಕ್ಕೆಲ್ಲ ಹಿಡಿದಿರೋದು, ಜಸ್ಟ್ ಮರಿಗಳು ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಂದು ಅಟ್ಯಾಕ್ ಮಾಡುತ್ತಷ್ಟೇ. ಆ ಅಟ್ಯಾಕ್ ಮಾಡೋ ತೀವ್ರತೆಗೆ ನಮ್ಮ ಮನುಷ್ಯರು ಸತ್ತೋಗ್ತಾರೆ. ಅಂತ ಪ್ರಾಣಿ ಎದುರುಗಡೆಗೆ ಬಂದಾಗ ಎಷ್ಟು ಭಯ ಆಗುತ್ತೆ, ಮತ್ತೆ ಹೇಗೆ ಅದರಿಂದ ತಪ್ಪಿಸ್ಕೊಳ್ಳೋದು. ಇದರಿಂದ ನಾವು ತಪ್ಪಿಸ್ಕೊಳಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಹುಲಿ ಬಂದಾಗ ಯಾವುದೇ ಕಾರಣಕ್ಕೂ ನಾವು ಓಡಬಾರ್ದು. ಅಕಸ್ಮಾತ್ ಯಾರಿಗೂ ಕಾಣಿಸ್ಕೊಳ್ಳೋದು ಬೇಡ, ಅಕಸ್ಮಾತ್ ನೀವೆಲ್ಲಾದರೂ ತೋಟದಲ್ಲೋ ಅಥವಾ ನಿಮ್ಮ ಹಳ್ಳಿಗಳಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ಹುಲಿ ನಿಮ್ಮ ಎದುರುಗಡೆ ಬರುತ್ತೆ, ನೀವು ಯಾವುದೇ ಕಾರಣಕ್ಕೂ ಓಡಬಾರ್ದು. ಸೊ ಭಯ ಆಗುತ್ತೆ. ನೀ ಹೇಳೋದು ಇದು ಆಗ ಕೆಲಸನ ಅಥವಾ ನೀವು ಕೇಳ್ಬೋದು, ಹೌದು ಭಯ ಆಗುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಓಡಬಾರ್ದು. ನೀವೇನಾದರೂ ಓಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅದರ ಬೇಟೆ ನೀವೇ ಹೋಗ್ತೀರಾ. ಹುಲಿ ಫಸ್ಟ್ ನೋಡುತ್ತೆ, ಇದು ನನಗಿಂತ ಪವರ್ಫುಲ್ಲಾ, ನನಗಿಂತ ದೊಡ್ಡ ಪ್ರಾಣಿನ, ನೀವು ಮನುಷ್ಯರಂತ ಅದಕ್ಕೆ ಗೊತ್ತಿಲ್ಲ, ನೀವು ಯಾವುದೋ ಒಂದು ಪ್ರಾಣಿ ಅಂತ ಅಂದ್ಕೊಂಡಿರುತ್ತದು. ಸೊ ಅದಕ್ಕಿಂತ ನಾವು ದೊಡ್ಡದಾಗಿ ಕಾಣಿಸ್ಬೇಕು, ಅದನ್ನು ಎದುರಿಸ್ತೀವಿ ಅನ್ನೋದು ಅದಕ್ಕೆ ಗೊತ್ತಾಗಬೇಕು. ಆವಾಗ ತಾನಾಗೆ ಹೋಗುತ್ತದು. ಸೊ ಯಾವುದೇ ಕಾರಣಕ್ಕೂ ಓಡಬಾರ್ದು. ಆನೆ ಬಂದಾಗ ಓಡಬಾರ್ದ, ಅಲ್ಲೇ ನಿಂತ್ಕೊಂಡ್ರೆ ಆನೆನೂ ಓಟೋಗುತ್ತಾ ಅಂದರೆ ಇಲ್ಲ, ಆನೆ ಬಂದಾಗ ಓಡಬೇಕು. ಅದನ್ನೇ ಒಂದು ಗಾದೆನೇ ಇದೆ, ಹುಲಿ ಬಂದಾಗ ಓಡಬಾರ್ದು, ಆನೆ ಬಂದಾಗ ನಿಂತ್ಕೋಬಾರ್ದು ಅಂತ. ನಿನ್ನೆಯಿಂದ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಇದ್ರ ಬಗ್ಗೆ ಮಾತಾಡಿ ಅಂತ. ಇದ್ರ ಬಗ್ಗೆ ನಾನು ಮುಂಚೆನೇ ಹೇಳಿದ್ದೀನಿ, ಹುಲಿಗಳು ಟೆರಿಟೋರಿಯಲ್ ಅನಿಮಲ್ಸ್ಗಳು. ಅವು ತನ್ನದೇ ಆದ ಟೆರಿಟರಿಯಲ್ಲಿ ಇರುವಂತಹ ಪ್ರಾಣಿಗಳು. ಅದರ ಟೆರಿಟರಿ ಬಿಟ್ಟು ಬೇರೆ ಕಡೆಗೆ ಹೋಗಲ್ಲ. ಬೇರೆ ಕಡೆಗೆ ಬರ್ತವೆ ಅಂದರೆ ಒಂದು ಅದು ಮರಿ ಹಾಕೋದಕ್ಕಿರ್ಬೋದು, ಇನ್ನೊಂದು ಅದಕ್ಕೆ ವಯಸ್ಸಾಗಿರುತ್ತೆ. ಕಾಡಲ್ಲಿ ಯಾವುದೇ ಬೇಟೆಗಳು ಸಿಗ್ತಾ ಇರಲ್ಲ. ಹಾಗಾಗಿ ಊರ್ ಕಡೆ ಸಣ್ಣ ಪುಟ್ಟ ಪ್ರಾಣಿಗಳು, ಯಾವುದಾದ್ರೂ ಜಾನುವಾರು, ನಾಯಿನೋ ಹಸುನೋ ಕೋಳಿನೋ ಕುರಿನೋ ಈ ಥರ ಹುಡ್ಕೊಂಡು ಊರ್ ಸೈಡಿಗೆ ಬರ್ತವೆ. ಬಟ್ ಆದರೂ ಹುಲಿಗಳು ಸಾಮಾನ್ಯವಾಗಿ ಮನುಷ್ಯರನ್ನ ಬೇಟೆ ಅಂತ ಅನ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಬರಲ್ಲ. ಆಕಸ್ಮಿಕವಾಗಿ ಎದುರಿಗೆ ಸಿಕ್ಕಿದ್ರೆ ಮಾತ್ರ ಅದು ಅಟ್ಯಾಕ್ ಮಾಡುತ್ತೆ ಹುಲಿ. ಸೊ ಇಲ್ಲಾಗಿರೋದು ಅದೇ. ಸೊ ಏನೇ ಆದ್ರೂ ಅಲ್ಲಿನ ಸುತ್ತಮುತ್ತ ರೈತರು ಏನಿದ್ದೀರಾ, ಈ ನಂಜನಗೂಡಿನ ಸುತ್ತಮುತ್ತ ಆಗಿರ್ಬೋದು, ಬಂಡೀಪುರ ಸೈಡ್ ಆಗಿರ್ಬೋದು, ನಮ್ಮ ಹೇಳ್ಬೇಕಂದ್ರೆ ನಮ್ಮ ಚಾಮರಾಜನಗರ, ಆಲ್ಮೋಸ್ಟ್ ಎಲ್ಲ ನಮ್ಮ ಚಾಮರಾಜನಗರದ ರೈತರುಗಳು ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಈ ನೈಟ್ ಟೈಮು ತುಂಬ ಜನ ಕಾವಲ್ಗೆ ಹೋಗ್ತಿರ್ತಾರೆ, ಒಬ್ಬರೇ ತೋಟಕ್ಕೆ ಅಥವಾ ಅವರ ಹೊಲ ಮನೆಗಳಿಗೆ ಓಡಾಡ್ತಾ ಇರ್ತಾರೆ. ಸ್ವಲ್ಪ ಹುಷಾರಾಗಿರಿ. ನೈಟ್ ಟೈಮು ಒಬ್ಬೊಬ್ಬರೇ ಎಲ್ಲೂ ಹೊರಗಡೆ ಓಡಾಡಬೇಡಿ. ಸೊ ನಿಮ್ಮ ಸೇಫ್ಟಿ ಫಸ್ಟು ನೋಡ್ಕೊಳ್ಳಿ. ನಾನು ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಅಷ್ಟೇ, ನೀವೇನಾದರೂ ನಮ್ಮ ಚಾಮರಾಜನಗರ ಸುತ್ತಮುತ್ತ ಎಲ್ಲಾದರೂ ಹುಲಿ ಅಥವಾ ಚಿರತೆ ಊರ ಹತ್ರ ಏನಾದರೂ ನೋಡಿದ್ರೆ, ನೀವು ಟ್ರಾವೆಲಿಂಗ್ ಮಾಡುವಾಗಲೂ ಅಥವಾ ಈ ಟೆಂಪೋ ಟ್ರಕ್ ಡ್ರೈವರ್ಗಳು ಯಾರಾದರೂ ಆಗಿರಲಿ, ಸೊ ಈ ಥರ ನೋಡಿದಾಗ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡಿ. ಅಂದರೆ ಆ ಊರಿನ ಸುತ್ತಮುತ್ತ ಜನಗಳಾಗಲಿ ಅಥವಾ ರೈತರಾಗಲಿ ಸ್ವಲ್ಪ ಜಾಗೃತರಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ನೋಡಿ, ಹೆಚ್ಚುಗುಂಡ್ಲು ಗ್ರಾಮದವರು ಹಾಗೂ ಮುದ್ದಳ್ಳಿ ಗ್ರಾಮದವರು, ಸುತ್ತಮುತ್ತ ಮಸ್ಕೆ ಗ್ರಾಮದವರು ಎಚ್ಚರ ವಹಿಸ್ಕೊಳ್ಳಿ. ಬೀರೋಳ್ ಚಾನಲ್ ಪಕ್ಕ ಇರುವ ಕ್ರಷರ್ ಹತ್ತಿರ ಕಲ್ಲು ಸ್ಟಾಕ್ ಮಾಡುವ ಜಾಗದಲ್ಲಿ ಹುಲಿ ಹಾಗೂ ಅದರ ಮರಿಗಳು ಇದೆ ಅನ್ನೋದು ಟಿಪ್ಪರ್ ಡ್ರೈವರ್ ನೋಡಿ ಈ ಫೋಟೋವನ್ನು ಸೆರೆ ಹಿಡಿದಿದ್ದಾರೆ. ದಯವಿಟ್ಟು ಸುತ್ತಮುತ್ತಲವರು ಜೋಪಾನದಿಂದ ಓಡಾಡಿ. ದಯವಿಟ್ಟು ಎಲ್ಲರೂ ಇದನ್ನು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಇದು ರೈತ ಸಂಘದ ವತಿಯಿಂದ ಕೂಡ ಸ್ವಲ್ಪ ಪ್ರೆಷರ್ ಆಗಲಿ ಅಂತ ನಾನು ಕೇಳ್ತೀನಿ. ಇಲ್ಲಿ ಅರಣ್ಯ ಇಲಾಖೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಮತ್ತೆ ಅಲ್ಲಿನ ರೈತರ ರಕ್ಷಣೆ ನಿಮ್ಮ ಹೊಣೆ, ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ಸೊ ದಯವಿಟ್ಟು ಅಲ್ಲಿನ ರೈತರು ನಿಮ್ಮನ್ನ ಕರೆದಾಗ ತಕ್ಷಣಕ್ಕೆ ಅಲ್ಲಿಗೆ ಹೋಗಿ ಅವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿ. ಮತ್ತು ಅಲ್ಲಿ ಪ್ರಾಣಿಗಳೇನಾದರೂ ಬಂದರೆ ಅದನ್ನು ಓಡಿಸೋದಾಗಿರ್ಬೋದು ಅಥವಾ ಅಲ್ಲಿ ಪರಿಹಾರಗಳನ್ನು ಕೊಡೋದಾಗಿರ್ಬೋದು, ಆ ಕೆಲಸ ಬೇಗ ಆಗಬೇಕು ಅರಣ್ಯ ಇಲಾಖೆಯಿಂದ. ಓಕೆ, ನಮ್ಮ ಕ್ಯಾಂಪ್ ತೋರಿಸ್ತೀನಿ ಬನ್ನಿರಿ. ನಮ್ಮ ಕ್ಯಾಂಪಲ್ಲಿ ಇವತ್ತು ನನ್ನ ಕ್ಯಾಂಪಲ್ಲಿ ನಾನು ಒಬ್ಬನೇ ಇಲ್ಲ, ನಮ್ಮ ರೈತರು ಇದ್ದಾರೆ. ಸೊ ಟೈಮ್ ಆಗಿರೋದ್ರಿಂದ ಎಲ್ಲರೂ ಪಾಪ ಮಲಗ್ಬಿಟ್ಟವ್ರೆ. ಇಲ್ಲಿ ನೋಡ್ರಿ, ಈ ವಿಡಿಯೋನ ಯಾರಾದರೂ ಸಿಟಿಯಿಂದ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಮಧ್ಯರಾತ್ರಿ 12:15 ನೀವೆಲ್ಲರೂ ಆರಾಮಾಗೆ ಬೆಡ್ಗಳಲ್ಲಿ ನಿದ್ದೆ ಮಾಡ್ತಾ ಇರ್ತೀರಾ. ಬಟ್ ಇಲ್ಲಿನ ರೈತರು ನೋಡ್ರಿ, ಇಷ್ಟೊತ್ತಲ್ಲಿ ಇದೇ ಅವ್ರಿಗೆ ಬೆಡ್ಡು, ಇದೇ ಅವರ ಆರಾಮನೆ. ನೈಟು ಸಿಕ್ಕಾಬಟ್ಟೆ ಹಂದಿಗಳಿಲ್ಲಿ
ಹಂದಿ ಜಾಸ್ತಿ ಬರ್ತವೆ ಮತ್ತು ಆನೆ ಬರುತ್ತೆ. ಇಲ್ಲಿ ನಮ್ಮ ಟೆರಿಟರಿಯಲ್ಲೇ ಒಂದು ಹುಲಿ ಕೂಡ ಇದೆ, ಅದು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಬಟ್ ಆನೆ ಮಾತ್ರ ರೆಗ್ಯುಲರ್, ಹಂದಿ ಸಿಕ್ಕಾಪಟ್ಟೆ ಬರ್ತವೆ. ಅದನ್ನು ಬಂದು ಪ್ರತಿದಿನ ಕಾವಲು ಕಾಯ್ತಾರೆ ಇಲ್ಲಿನ ರೈತರು. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇದೆಲ್ಲ ಅವರ ಬೆಳೆ, ಜೋಳ ಎಲ್ಲ ಮೆಕ್ಕೆಜೋಳ ಹಾಕಿದ್ದಾರೆ ನೋಡಿ. ನೀವು ಸಿಟಿಲಿ ತಿಂತೀರಲ್ಲ ಒಂದು ಜೋಳಕ್ಕೆ 20-30 ಕೊಟ್ಟು ಬೇಯಿಸ್ಕೊಂಡು, ಸೊ ಅದೇ ಜೋಳ ಇಲ್ಲಿ ಬೆಳೆದಿದ್ದಾರೆ. ಇದನ್ನು ತಿನ್ನೋದಕ್ಕೆ ಕಾಡಿಂದ ಹಂದಿಗಳು, ಆನೆಗಳು, ಜಿಂಕೆಗಳು ಎಲ್ಲ ಬರ್ತವೆ. ಅದನ್ನೆಲ್ಲ ಕಾವಲು ಕಾಯಬೇಕು. ಇದೇ ನೋಡಿ ಅವರ ಕ್ಯಾಂಪು. ಕ್ಯಾಂಪ್ ಮುಂದೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಇಲ್ಲೇ ಮಲಗಿರ್ತಾರೆ. ಅಕಸ್ಮಾತ್ ಯಾವುದಾದ್ರೂ ಕಾಡು ಪ್ರಾಣಿ ಬಂದ ತಕ್ಷಣ ಇಲ್ಲಿಂದ ಓಡಿಸ್ತಾರೆ ಅವರು. ನಿದ್ದೆನೂ ಮಾಡಬೇಕು, ಎಚ್ಚರವಾಗೂ ಇರಬೇಕು. ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ? ಸೊ ಕ್ಯಾಂಪ್ ಟೂರ್ ಮಾಡ್ತಾಯಿದ್ದೀನಿ ಇವತ್ತು. ಕ್ಯಾಂಪಲ್ಲಿ ಇಬ್ಬರು ಮಲ್ಗವ್ರೆ. ಇದೇ ನಮ್ಮ ಬೆಡ್, ಇದು ನನ್ನ ಬ್ಯಾಗ್ ಮತ್ತು ನನ್ನ ಟಾರ್ಚು. ಇಷ್ಟೋ ತನಕ ಇಲ್ಲಿ ಜೋಳ ಬೇಯಿಸ್ಕೊಂಡು ತಿಂದ್ವಿ. ಇಷ್ಟೋ ತನಕ ಬೆಂಕಿ ಉರಿತಾಯಿತ್ತು, ಎಲ್ಲ ಹಾರಿದೆ. ಬಟ್ ಇದು ನೈಟ್ ಪೂರ ಅದು ಫೈರ್ ಉರಿತಾನೆ ಇರುತ್ತೆ. ಹಾಗೆ ಹೊರ್ಗಡೆಗೆ ಬಂದರೆ, ಹಾಗೆ ಈ ಸೈಡಿಗೆ ಬಂದರೆ ಅಲ್ಲೇನೋ ಮರ ಸೌಂಡ್ ಆಗ್ತಾಯಿದೆಯಲ್ಲಪ್ಪ ನೋಡಿ. ಅಲ್ಲಲ್ಲ, ದೂರದಲ್ಲಿ ಅದು ಕೇಳಿಸ್ತಿದ್ದಲ್ಲ, ಅದಲ್ಲ, ಇಲ್ಲಿ ಏನೋ ಒಂಥರ ಸೌಂಡ್ ಆಗ್ತಾ ಇದೆ ಕೆಳಗಡೆ. ನಿನ್ನೆ ಮೊನ್ನೆ 3 ದಿನದಿಂದ ಒಂದು ಆನೆ ಬರ್ತಿದ್ದಂತೆ, ಸಿಕ್ಕಾಪಟ್ಟೆ ಹಾನಿ ಮಾಡಿದೆ. ನೆನ್ನೆ ಇಷ್ಟೊತ್ತಿಗೆ 2 ಸಲ ಬಂದು ಹೋಗಿದ್ದಂತೆ. ಇವತ್ತು ಯಾಕೆ ಬಂದಿಲ್ಲ ಅಂದರೆ, ಅಲ್ಲಿ ಆನೆ ಬರ್ತಿತ್ತಲ್ಲ ದಾರಿ, ಅಲ್ಲಿಗೆ JCB ಬಿಟ್ಟು ಆ ದಾರಿನ ಮುಚ್ಚಿದ್ದಾರೆ. ಬಟ್ ಅದು ನೋಡಿ, ಇವತ್ತು ಮುಚ್ಚಿದ್ದಾರೆ, ಮತ್ತೆ ಅದು ಮಣ್ಣು ತಳ್ಕೊಂಡು ಇನ್ನೊಂದು ದಿನ ಬರುತ್ತೆ. ಸೊ 2 ದಾರಿ ಇದ್ವಂತೆ, ಒಂದು ದಾರಿ ಬಂದಾಗಿದೆ, ಇನ್ನೊಂದು ದಾರಿ ಹಾಗೇ ಇದೆ. ಅಕಸ್ಮಾತು ಈಗಲೇ ಟೈಮ್ ಸುಮಾರು 12:30-1 ಗಂಟೆ ಆಗ್ತಾ ಬಂತು. ಅಕಸ್ಮಾತ್ ಬಂದರೆ ಅದನ್ನು ನಿಮ್ಗೆ ತೋರಿಸ್ತೀನಿ. ಬಂದಿಲ್ಲ ಅಂದರೆ ನಿನ್ನೆ ಬಂದಿರೋದನ್ನು ಬೆಳಿಗ್ಗೆ ಹೋಗಿ ನೋಡೋಣ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಟ್ರೀ ಹೌಸ್ ಹತ್ರ ಹೋಗಿ ಅಲ್ಲಿ ಕ್ಯಾಂಪಿಂಗ್ ಹಾಕಿ ಅಲ್ಲಿ ಆನೆ ಏನು ಬರುತ್ತೆ, ಆನೆ ಬರುತ್ತೋ ಇಲ್ವೋ ಅಲ್ಲಿ ಹೋಗಿ ನೋಡೋಣ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ಸ್ತು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಅಲ್ಲಿ ಏನು ತೀರೋಗಿದ್ದಾರೆ ಆ ರೈತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಮ್ಮ ರೈತ ಸಂಬಂಧಪಟ್ಟಾಗೆ ಅಥವಾ ರಿಯಲ್ ಅಡ್ವೆಂಚರಸ್ ವಿಡಿಯೋ ಈ ಥರ ಬರ್ತಾ ಇರುತ್ತೆ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ. ಬಾಯ್, ಗುಡ್ ನೈಟ್.